ಇನ್ನೂ ಮುಂಚೆ ಓದೋಗ್ತಿಲ್ಲ. ಆದರೂ ಬಹಳಷ್ಟು ಬಸ್ಸಿರ್ತಕ್ಕಂಥದ್ದು ಸುಮಾರು 82 ಲಕ್ಷ ದುಡ್ಡು ಗುರುತಿಗೆ ಬರೆಸಿದ್ದಾರೆ. ಜೊತೆಗೆ ಅಲ್ಲಿ ಬರ್ತಕ್ಕಂಥ ಸಂಪನ್ಮೂಲವನ್ನು ಹೂಡಿಕೆಯನ್ನು ಮಾಡಿ ಜನಾಂಗದಲ್ಲಿರ್ತಕ್ಕಂಥ ಏನು ಉನ್ನತ ಶಿಕ್ಷಣವನ್ನು ಪಡೆಯತಕ್ಕಂಥವರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಯಾರಿಗೆ ಕೊಡೋದಿಲ್ಲ ಸಮಾಜದ ವಿದ್ಯಾರ್ಥಿಗಳು ಅವರಿಗೆ ನೆರವನ್ನು ನೀಡಬೇಕು. ಉನ್ನತ ಶಿಕ್ಷಣಕ್ಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂತ ಏನು ತಯಾರಿ ಬೇಕೋ ಅದಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಒಂದು ತಂಡವನ್ನು ಮಾರ್ಗದರ್ಶನ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದೆ. ಈಗ ನಮ್ಮ ಮುಂದೆ ಇರತಕ್ಕಂಥ ವಿಚಾರ ಇದು ರಾಜ್ಯದಲ್ಲಿ 2013 ತನಕ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವು ಅವತ್ತು ಈ ಜಾಗವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಈ ಒಂದು ಜನಾಂಗಕ್ಕೆ ಸಂತೋಷದಿಂದ 20 ಗುಂಟೆ ಜಾಗವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕೂಡ ಆಗಿದ್ದಾರೆ. ಇದರ ಉದ್ಘಾಟನೆ ಕೂಡ ಮಾಡತಕ್ಕಂಥದ್ದಕ್ಕೆ ಈಗ ಸಜ್ಜಾಗಿದೆ. ಈಗ ಯಾರನ್ನ ಬೆನ್ನೆಲನ್ನ ಕಲಿಯಬೇಕು ಅಂತಕ್ಕಂಥ ವಿಚಾರ ಕೂಡ ಚರ್ಚೆ ಆಗಬೇಕಾಗುತ್ತೆ. ಯಾರನ್ನ ನಾವು ತಂದು ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಪುನಃ ಇವತ್ತು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಯಾವ ತಿಂಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಆಗಬೇಕಾಗುತ್ತೆ. ಈಗಾಗಲೇ ಆಗಬೇಕಿರೋದನ್ನ ಕೇಳಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಯಾವ ದಿನ ಸೂಕ್ತ ಇದೆ ಅಂತಕ್ಕಂಥ ದಿನಾಂಕಗಳನ್ನು ಕೂಡ ಗುರುತು ಮಾಡಿದ್ದೀವಿ. ಅದನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಯಾರು ಕಲಿಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡ್ತೀವಿ. ಅವೆಲ್ಲ ಕಲಿತಕ್ಕಂಥದ್ದು ಒಂದು ವಿಚಾರ. ಆದರೆ ಇನ್ನು ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳಿವೆ. ಈಗಾಗಲೇ ಇನ್ನು 15-20 ದಿನದಲ್ಲಿ ಮುಗಿಸಬೇಕಾಗಿರ್ತಕ್ಕಂಥ ಕೆಲಸಗಳು. ಇದನ್ನು ಮುಗಿಸಲಿಕ್ಕೆ ಸುಮಾರು 75 ಲಕ್ಷಗಳ ಹಣ ಬೇಕಾಗಿರ್ತಕ್ಕಂಥ ಒಂದು ಅಂದಾಜನ್ನು ಮಾಡಿಕೊಟ್ಟಿದ್ದೀವಿ. ಈಗ ನಮ್ಮ ಕೈಯಲ್ಲಿರ್ತಕ್ಕಂಥದ್ದು ಬರೀ 9 ಲಕ್ಷ ಇದೆ. 75 ಲಕ್ಷದಲ್ಲಿ 9 ಲಕ್ಷ ಬಂದಿದೆ. ಇನ್ನು ಅನೇಕ ಕೂಡ ಬರೆಸಿದ್ದಾರೆ. ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ. ನಾವು 2 ಬಾರಿ 3 ಬಾರಿ ಮಾನ್ಯ ಕುಲ ಹಿರಿಯ ಮತ್ತು ಎಲ್ಲ ಗರಿಮೆ ಬಂಧುಗಳೇ, ಸುಮಾರು ನಮ್ಮ ಯಾದವ ಸಮುದಾಯಕ್ಕೆ ಸಾವಿರಾರು ಮಕ್ಕಳು ವಿದ್ಯಾರ್ಥಿಗಳು ಸಹ ಹೊಸಕೋಟೆ ಬೆಂಗಳೂರಿಗೆ ಅಧಿಕಾರಿಗಳು ಸಹ ಒಂದು ನೆಲೆ ಮಾಡಲಿಕ್ಕಾಗಿಲ್ಲ ಅಂದ್ರೆ ನಮ್ಮ ದೂರ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ನಾಯಕ ಕಲಿಯೋದಕ್ಕೆ ನಮ್ಮಲ್ಲಿ ಅಂತ ನೆಪಪೀಠಗಳನ್ನು ನಾವು ಉದಾಹರಣೆ ಆಗ್ತಾ ಇಲ್ಲ. ಒಂದೇ ಒಂದು ಶ್ರೀಕೃಷ್ಣ ಒಂದು ದೈಹಿಕ ಒಂದು ಅಧ್ಯಕ್ಷರಿಗೆ ಸಿಕ್ಕಿದ್ದಕ್ಕೆ ನಾವು ಇವತ್ತು ಸ್ಪರ್ಧೆ ಕಾಯಿಸ್ತೀವಿ ಅಂತ ಅದೇ ಒಂದು ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಸಿಕ್ಕಿದ್ದಕ್ಕೆ ಅಧ್ಯಕ್ಷರಾಗಿ ಒಂದು ಅಧಿಕಾರಿ ಮಾತ್ರ ನಾನು ಸಂಘಟನೆ
ದುರದೃಷ್ಟವಶ ಅವರು ಅವತ್ತು ನಾವು ಯಾವ ಪ್ರಕಾರ ಅವತ್ತೇ ತಿಂಗಳು ಅವ್ರನ್ನ ಅದಕ್ಕೆ ಹೋಗ್ಬೇಕಾಯ್ತು ಅವರ ಪುಣ್ಯ ಇಲಾಖೆ ಅದು ನಾವಂತೂ ಅವ್ರಿಗೆ ಸ್ಮರಣೆ ಮಾಡೋದು ತಪ್ಪಾಗದು. ಆದರೂ ಆ ಕಾಲದಲ್ಲಿ ಯಾರು ಅದನ್ನು ಸಾಧನೆ ಮಾಡಲು ಸಾಧ್ಯವಾಗಿಲ್ಲ. ಈ ನಗರದ ಮುಖ್ಯವಾದ ಇಂಥ ಪ್ರದೇಶಗಳಲ್ಲಿ ಯಾವ ಜನಕ್ಕೂ ಒಂದು ಸಮಸ್ಯೆ ಮಾಡೋಕ್ಕೆ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಅಂತ ನಮ್ಮ ಕನ್ನಡ ವಿಷಯ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಮಾತ್ರ ಎಲ್ಲ ಅಧಿಕಾರಿಗಳು ಒಪ್ಪಿಸಿಕೊಂಡು ಬೇರೆ ಕೊಟ್ಟಿದ್ದು ಎಲ್ಲ ಮಂತ್ರಿಗಳ ಜೊತೆ ಹೋರಾಟಕ್ಕೆ ಮಾತ್ರ ಈ ಜಾಗ ಕೊಡೋಕ್ಕೆ ಸಾಧ್ಯ ಬಂದಿದೆ. ಯಾಕಂದ್ರೆ ಇವತ್ತು ಸುಮಾರು ಈ ಜಾಗದ ಅಂದಾಜು ವೆಚ್ಚ 20 ಕೋಟಿಗಿಂತ ಅಧಿಕವಾಗಿದೆ. ನಮಗೆ ಎಲ್ಲೋ ಬೇರೆ ಆಶ್ವಾಸ ಕೊಟ್ಟರು ಸಹ ಇಲ್ಲ ನಿರ್ವಹಿಸಬೇಕು, ಬೇರೆ ಕಾನೂನು ನೋಡಿದ ಔಷಧ ಉದ್ಯೋಗಗಳಿಗೆ ಯಾವ ಪ್ರಯೋಜನ ಇದೆ ಎಂದು ಅಂತ ಬಹಳಷ್ಟು ಕಷ್ಟಪಟ್ಟು ಅವರು ಒತ್ತಿಗೆ ಕಷ್ಟ ಇತ್ತು. ಅದರಲ್ಲಿ ಸೇರಿ ಅವರದೇ ಕಾಣಿಕೆಯನ್ನು ನೀಡಿ ಈ ಜಾಗ ಸ್ವಂತ ಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದೀವಿ. ಇದಕ್ಕೆ ಬಹಳಷ್ಟು ಬೇರೆ ಬೇರೆ ಅಡಚಣೆಗಳು ಬೇರೆ ಜನಾಂಗದ ಅಡಚಣೆಗಳು ಸಹ ಎಲ್ಲರೂ ಒಂದು ಶಾಶ್ವತ ಒಂದು ನೆಲೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗಿದೆ. ನಾನು ಪ್ರಶ್ನೆ ಇಡೀ ನಮ್ಮ ಜನಾಂಗ ಯಾರೇ ಎಲ್ಲರೂ ಬಿಟ್ಟಿರಿ ನಮಗೇನು ಬೇಜಾರಿಲ್ಲ. ಎಲ್ಲರೂ ಒಂದು ಜನಾಂಗ ಎಲ್ಲರೂ ಒಗ್ಗಟ್ಟಾಗಿ ಶುರು ಮಾಡಿರಬೇಕು. ಇದೇನೇ ಸಮಸ್ಯೆ ಇದ್ದು ಈ ಲೇವಲ್ ನಮ್ಮ ಬಗೆಹರಿಸಬೇಕು. ಈಗಿನ ಎಲ್ಲರಿಗೂ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅದನ್ನೇನು ಮಾಡಿದ್ದಾರೆ ಅವ್ರು ಬೇಕಾದ ಮಾಡಿದ್ದಾರೆ ನಾನು 3 ಸರಿ ಹಂಗೆ ಹೇಳಿದ್ದಾರೆ. ಅವ್ರನ್ನ ಅದನ್ನು ಚರ್ಚೆ ಮಾಡಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಒಳ್ಳೆಯ ವಿಚಾರ ನಡೀಬೇಕಾದ್ರೆ ಇದರಿಂದ ನಮಗೆ ನಮ್ಮ ಸಲ ಒಳ್ಳೆಯ ಕಾರಣಗಳಾಗತಕ್ಕಂಥ ವಿಚಾರವನ್ನು ನಾವು ಹೇಳಬೇಕಾಗುತ್ತೆ. ಹಾಗಾದ್ರೆ ಒಳ್ಳೆಯದ ಕೆಟ್ಟ ವಿಚಾರವನ್ನು ನಾವು ಸರಿಪಡಿಸಿಕೊಂಡ್ರೆ ಒಳ್ಳೆಯದಾಗುತ್ತೆ. ನಾವು ಅದನ್ನೆಲ್ಲ ಮುಚ್ಚಿಕೊಳ್ಳೋದಾದ್ರೆ ಸರಿ. ಸುಮಾರು 2 ಸಲುವಾಗಿ ಹೇಳಿದ್ರು ನಮ್ಮ ವಿಚಾರ ಒಪ್ಪಿಕೊಳ್ಳುವ ಸರ್ಕಾರದಿಂದ ನಮ್ಮ ರಾಜಕೀಯ ವ್ಯಕ್ತಿಗಳು ಬರಬೇಕಿತ್ತು. ಅದನ್ನು ನಾವು ಮುಚ್ಚೆ ಮಾಡಿದ್ವಿ. ಯಾಕಂದ್ರೆ ನಮ್ಮಲ್ಲೇ ಕಾನೂನು ಸ್ಟಾರ್ಟ್ ಆಗಿದೆ. ದಯವಿಟ್ಟು ಅದು ಬಗೆಹರಿಸಬೇಕು. ಮತ್ತೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಇವಾಗ 1 ಕೋಟಿ ರೂಪಾಯಿ ನಮಗೆ ಬೇಕಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯವರು ಇದ್ದವರು ಯಾರು ಇದ್ದೇ ಆಗಬೇಕಾಗ ಇರ್ತಕ್ಕಂಥ ನಾವೆಲ್ಲ ಸುದ್ದಿ ಮಾಡ್ಕೊಂಡು ಯಾರು 5 ಲಕ್ಷ ರಿಲೀಸ್ ಮಾಡಿಕೊಂಡು ಒಂದು 5 ಲಕ್ಷ ಕೊಡೋದು ಮುಗಿಸ್ಕೊಂಡು ನಮ್ಮಲ್ಲಿ ಬೆಂಗಳೂರಲ್ಲಿ ಬೇರೆ ಬೇರೆ ಇದ್ದಾರೆ. ನಾನು ಇದ್ದಾರೆ ಸೇಷನ್ ಮಾಡ್ತೀನಿ ಒಂದು 5 ಲಕ್ಷ ಕೆಲಸ ಮಾಡ್ತೀನಿ. ಅದೇ ರೀತಿ ನೀವು ಯಾರು ನಿಮ್ಮ ಅನುಕೂಲ ಕೊಡಬಾರದು. ಕೆಲವು ಕೋಟಿ ಮುಗಿಸ್ಕೊಳ್ಳೋದು ಅಂತವನ್ನ ಬೇಡ. ಯಾರು ಜನರಿಗೆ ನಾನು ಮೊದಲು ಹೇಳ್ತಾ ಇಲ್ಲ, ನಮ್ಮ ಜನರ ಉದ್ದೇಶಕ್ಕಾಗಿ ಉದ್ದಾರಕ್ಕಾಗಿ ನಮ್ಮ ಮಕ್ಕಳ ಖುಷಿಗಾಗಿ ನಮಗೆ ಬೇಕಾಗಿದೆ. ನಮ್ಮ ಕನಸಿದು ಮೋಸ್ಟ್ಲಿ ನಮ್ಮ ಸುಲಭ ಅವರಿಂದ ಹಿಡಿದು ನಮ್ಮ ಏನು ನಮ್ಮ ಕೃಷ್ಣರು ಅವರೇ ಹೋರಾಟ ಮಾಡ್ತಾ ಇದ್ರು. ನಮ್ಮ ಐಸ್ವಾಮಿ ದೇವಸ್ಥಾನ 3 ಕೋಟಿ ಹೋರಾಟ ಮಾಡಿದ್ರು. ಸಾಗರ ಮುಂದುವರಿಕೊಂಡು ಸುಲಭ. ಹಾಗಾಗಿ ಅಷ್ಟೆಲ್ಲ ಪ್ರಯತ್ನ ಅವರು ಸಮುದಾಯಕ್ಕೆ ನಮ್ಮ ಪ್ರಸಾದ ಅಧ್ಯಕ್ಷ ಆದಮೇಲೆ ಅವರು ಸಹ ಹೋರಾಟ ಮಾಡಿ ಆಗಿಬಿಟ್ಟು ನಮ್ಮ ಸಿದ್ದರಾಮಯ್ಯ ಒಂದು ಅವರೊಂದು ನಮ್ಮ ಮೇಲೆ ನಮ್ಮ ಭವಿಷ್ಯ ಮಮತೆಗೆ ಒಂದು ಒಳ್ಳೆ ಜಾಗ ಕೊಟ್ಟಿದ್ದಾರೆ. ಸೊ ಇದು ಸುಮಾರು 2019ರಲ್ಲಿ ಸ್ಟಾರ್ಟ್ ಆಗಿ 18 ವರ್ಷ ಇದು ಪರಿಶ್ರಮ ಮನಸ್ಸಿಗೆ. ಇವಾಗ ನಮ್ಮ ರಾಜ್ಯ ಬಂದ್ಬಿಟ್ಟು ಈಗ ಡೆವಲಪ್ಮೆಂಟ್ ಬಯಕೆ ಇದೆ. ಹಾಗಾಗಿ ನಮ್ಮೂರಾಗ ರಾಜ್ಯ ಮಾಡೋಣ, ರಾಜ್ಯಬದ್ಧ ಮಾಡೋಣ. ಒಂದೇ ಜೊತೆ ಒಂದೊಂದೇ ಜನಾಂಗ ಒಂದೊಂದೇ ಪಕ್ಷ ಇಲ್ಲಿ ಮಾತ್ರ. ಹಾಗಾಗಿ ಡೆವಲಪ್ಮೆಂಟ್ ನಾವೆಲ್ಲ ಕುಟುಂಬನ ಆರ್ಥಿಕ ಸಹಾಯ ಮಾಡಿ ಯಾವ ಪಕ್ಷಣದಲ್ಲಿ ಯಾವ ನಾಯಕರನ್ನ ಚೆನ್ನಾಗಿ ಮಾಡೋಣ. ತಾಲೂಕು ಹೆಸರು ತರೋಣ. ಅದೇ ತಾಲೂಕು ಎಲ್ಲ ಜನ ಬೇಕಾದ್ರೆ ಹೊಸಬಳ ತಾಲೂಕು ಯಾವುದರಿಂದ ಮುಂದಿನ ಜನ ಬಿಟ್ಟು ಅದನ್ನು ಉಳಿಸ್ಕೊಂಡು ತಮ್ಮ ಆರೋಗ್ಯ ಸಹಾಯ ಮಾಡಿ ಈ ಸಮಾಧಾನ ಅಭಿವೃದ್ಧಿ ಮಾಡಿಸಿ ನಾವು ಮುಂದಿನ ಮೇಲೆ ವೃದ್ಧ